ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವಿವತ್ತು ನೂರಾನಿ ಕಿಚನಲ್ಲಿ ಮಟನ್ ಗ್ರೇವಿ ಮಾಡ್ತಾಯಿದ್ದೀವಿ. ಬನ್ನಿರಿ ನೋಡೋಣ. ನಾವು ಅರ್ಧ kg ಮಟನನ್ನು ತೊಗೊಂಡಿದ್ದೇವೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಚ್ಛಾಗಿ 3 ಸಲ ನೀರು ಹಾಕಿ ತೊಳೆದುಕೊಳ್ಳಬೇಕು. ನಾವು ಒಂದು ಪಾತ್ರೆಯಲ್ಲಿ ಅರ್ಧ ಸ್ಪೂನ್ ಎಣ್ಣೆಯನ್ನು ತೊಗೊಂಡಿದ್ದೇವೆ. ಎಣ್ಣೆ ಕಾದ ನಂತರ ಅದಕ್ಕೆ ಅರ್ಧ ಉಳ್ಳಾಗಡ್ಡಿ ಹೆಚ್ಚಿಟ್ಟಂಥದ್ದು ಹಾಕ್ತಾಯಿದ್ದೇವೆ. ಹಾಕಿ ಫ್ರೈ ಆದ ನಂತರ ಅದಕ್ಕೆ ನಾವು ತೊಳೆದಿಟ್ಟಂಥ ಮಟನನ್ನು ಹಾಕ್ತೇವೆ. ಚೆನ್ನಾಗಿ ಎಣ್ಣೆಯಲ್ಲಿ ಹೊಳಸಾಡಿಕೊಳ್ಳಿರಿ ಈ ಟೇಪು. ಆನಂತರ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೆಂಪು ಉಪ್ಪನ್ನು ಹಾಕ್ತಾ ಇದ್ದೀನಿ. 4 ಲವಂಗನ್ನು ಹಾಕಿದ್ದೇನೆ. ಹಾಗೆ ಚೆನ್ನಾಗಿ ಹೊಳಸಾಡಿಕೊಳ್ಳಿರಿ. ಅದಕ್ಕೆ ಮತ್ತು ನೀರು ಬಿಟ್ಟ ನಂತರ ಅದು ಕುದ್ದ ಮೇಲೆ 1 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ನೀರು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಹೊಳಸಾಡಿ ಅದನ್ನು ಮುಚ್ಚಿ ಕುದಿಯಲಿಕ್ಕೆ ಇಡಿ. ಇತ್ತಾಗ ನಾವು ಬನ್ನಿರಿ ಕುದಿ ತನಕ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಟೊಮೆಟೊ, 1 ಉಳ್ಳಾಗಡ್ಡಿ, 1 ಸ್ಪೂನ್ ಹವೀಜ್ ಕಾಳು ಎಲ್ಲವನ್ನು ತಗೊಂಡು ಮಿಕ್ಸಿಯಲ್ಲಿ ಹಾಕಿ ನಾವು ಸಣ್ಣಾಗಿ ರುಬ್ಬಿಕೊಳ್ಳುತ್ತೇವೆ ರೀ. ಇದನ್ನು ಈ ಟೇಪು ರುಬ್ಬಿಕೊಳ್ಳಿರಿ. ನಾವು ಇತ್ತಾಗ ಬನ್ನಿರಿ ನೋಡಿ ಕುದಿಸಲಿಕ್ಕೆ ಇಟ್ಟಂಥ ಮಟನು ಎಲ್ಲವನ್ನು ಚೆನ್ನಾಗಿ ಕುದ್ದಿದೆ ನೋಡ್ರಿ. ಈ ಟೇಪು ಕುದ್ದಿದೆ ನಮ್ಮ ಮಟನು. ಬರ್ರಿ ಮತ್ತೆ ನಾವು ಇನ್ನೊಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇವೆ. ಅದಕ್ಕೆ 1 ಉಳ್ಳಾಗಡ್ಡಿ ಹೆಚ್ಚಿಟ್ಟಂಥ ಉಳ್ಳಾಗಡ್ಡಿಯನ್ನು ಹಾಕುತ್ತಾ ಇದ್ದೇವೆ. ಚೆನ್ನಾಗಿ ಫ್ರೈ ಮಾಡಿರಿ. ಆನಂತರ 2 ಸ್ಪೂನ್ ಅಚ್ಕಾರ ಪೌಡ್ರನ್ನು ಹಾಕ್ತೇವೆ. ಒಗ್ಗರಣೆಯಲ್ಲಿ ಹೊಳಸಾಡಿರಿ, ಅದು ಚೆನ್ನಾಗಿ ಕಲರ್ ಬರುತ್ತೆ. ಆನಂತರ ಅದಕ್ಕೆ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ತಾ ಇದ್ದೇವೆ. ಅದು ಚೆನ್ನಾಗಿ ಹೊಳಸಾಡಿಕೊಳ್ಳಿರಿ. ಮತ್ತು ಸ್ವಲ್ಪ ನಾವು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಕೆಂಪುಪ್ಪು ಹಾಕಿದ್ದೇವೆ. ಮತ್ತು ನಾವು ಗರಂ ಮಸಾಲೆಯನ್ನು ಚಕ್ಕೆ, ಲವಂಗ, ದಾಲ್ಚಿನ್ನಿ ಎಲ್ಲ ಹುರಿದು ರುಬ್ಬಿಟ್ಟಂಥದ್ದು ಅದು ಪೌಡರನ್ನು ಹಾಕಿದ್ದೇವೆ. ಇಲ್ಲಿ ಮತ್ತು ಕುದ್ದಿದಂಥ ಮಟನನ್ನು ಅದಕ್ಕೆ ನಾವು ಮಿಕ್ಸ್ ಮಾಡ್ತಾ ಇದ್ದೇವೆ. ಮಿಕ್ಸ್ ಆದ ಮೇಲೆ ಅದು ಎಲ್ಲವನ್ನು ಚೆನ್ನಾಗಿ ಮತ್ತು ಹೊಳಸಾಡಿಕೊಳ್ಳಿರಿ. ಹೊಳಸಾಡಿ ನಂತರ ಮತ್ತು ಒಂದು ಕುದಿ ಬರೋ ತನಕ ಕುದಿಸಿ ಎಲ್ಲವನ್ನು ಚೆನ್ನಾಗಿ ಈ ಟೇಪು ಕುದಿಬೇಕು ನೋಡ್ರಿ. ಎಲ್ಲವನ್ನು ನೋಡ್ರಿ, ನಮ್ಮ ಮಟನ್ ಗ್ರೇವಿ ರೆಡಿಯಾಗಿದೆ. ನಮ್ಮ ಮಟನ್ ಗ್ರೇವಿ ಈ ಟೇಪು ಬಂದಿದೆ ನೋಡಿರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.